ವೆಲ್ಕಮ್ ಬ್ಯಾಕ್. ಖಾಸಗಿ ಆಸ್ಪತ್ರೆಗಳು ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಕ್ಕೆ ಸಿದ್ಧ ಇವೆಯಾ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ. ಈ ಬಗ್ಗೆ ಖಾಸಗಿ ಆಸ್ಪತ್ರೆಗಳಿನ ಸಿದ್ಧತೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿರೋ ಎಸ್ಡಿಎಂ ಆಸ್ಪತ್ರೆಗೆ ಕರೆ ಮಾಡಿದ್ವಿ. ಅಲ್ಲಿ ಕೊರೋನಾ ಚಿಕಿತ್ಸೆಗೆ ಸಿದ್ಧತೆ ಇಲ್ಲ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಕೇಳಿ. ಎಸ್ಡಿಎಂ ಹಾಸ್ಪಿಟಲ್ ಅಲ್ಲ? ಹೌದು ಸರ್, ಹೇಳಿ ಸರ್. ಆಕ್ಚುಲಿ ನಮ್ಮ ಕಸಿನ್ ಒಬ್ರು ಗೋವಾದಿಂದ ಬರ್ತಾ ಇರೋದು ನಾಡಿದ್ದು. ಕೋವಿಡ್ ಸಂಬಂಧಪಟ್ಟಂಗೆ ಟೆಸ್ಟ್ ಮಾಡಿಸಿ 14 ಡೇಸ್ ಇದರಲ್ಲಿ ಇರ್ತಾರೆ, ಕ್ವಾರಂಟೈನ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಸಿಂಪ್ಟಮ್ಸ್ ಏನಾದ್ರು ಇದೆ ಅಂತಂದ್ರೆ ನಿಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂತೀರಾ? ಟ್ರೀಟ್ಮೆಂಟ್ ಇದೆನಾ? ಅದು ಇಲ್ಲ ಸರ್, ಅದಕ್ಕೆಲ್ಲ ನೀವು ಅಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಸರ್? ಸರ್, ಗೌರ್ಮೆಂಟ್ ಹಾಸ್ಪಿಟಲ್. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಲ್ಲ? ಇಲ್ಲ. ಹೌದಾ? ಅಂದ್ರೆ ವೆನ್ಲಾಕಿಗೆ ಹೋಗ್ಬೇಕನ್ಸುತ್ತೆ. ಹೌದು ಸರ್. ನಿಮ್ಮಲ್ಲಿ ಏನಾದ್ರು ಚೆಕ್ ಏನಾದ್ರು ಮಾಡೋದೇನಾದ್ರು ಇದೆಯಾ ಸರ್? ಇಲ್ಲ ಸರ್, ಇನ್ನು ಬರಲಿಲ್ಲ ಸರ್. ಬೆಳಗಾವಿಯ ಚಿಲ್ಡ್ರನ್ ಆಸ್ಪತ್ರೆ ಕೂಡ ಸರ್ಕಾರದ ಲಿಸ್ಟ್ ಅಲ್ಲಿದೆ. ಆದ್ರೆ ಇಲ್ಲಿ ಸದ್ಯ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಸಿಗಲ್ಲ. ನಾವು ಕರೆ ಮಾಡಿದಾಗ ಆಸ್ಪತ್ರೆಯವರು ಹೇಳಿದ್ದು ಮಾತ್ರ ಶಾಕಿಂಗ್. ಹಲೋ, ಬೆಳಗಾಂ ಚಿಲ್ಡ್ರನ್ ಹಾಸ್ಪಿಟಲ್. ಹಲೋ ಮೇಡಮ್, ನಮ್ಮ ಬ್ರದರ್ ಒಬ್ಬರಿಗೆ ನೆಗಡಿ, ಕೆಮ್ಮ, ಜ್ವರ ಅದಾವ್ರಿ, ಕರ್ಕೊಂಡ್ ಬರ್ಬೋದ್ರಿ? ಊರು ಅದಾರಿ, ಎಲ್ಲಿಂದ ಬರೋದ್ರಿ ನೀವು? ಇಲ್ಲಿ ಇದ್ರಿ ಸದಾಶಿವನಗರ್ ರೀ. ನಮ್ಮ ಬ್ರದರ್ ಒಬ್ಬರಿಗೆ ಸ್ವಲ್ಪ ಚಳಿ, ಜ್ವರ, ನೆಗಡಿ ಸರ್, ಕರ್ಕೊಂಡ್ ಬರ್ಬೋದಾ? ಅಂತ 3 ಸಿಂಪ್ಟಮ್ಸ್ ಇದ್ದು ಅಂದ್ರೆ ಸಿವಿಲ್ ಹಾಸ್ಪಿಟಲ್ ಹೋಗ್ಬೇಕ್ರಿ ನೀವು. ಅಂದ್ರೆ ಅಲ್ಲೇ ರೆಫರ್ ಮಾಡತ್ತೀರಿ? ಹ್ಞೂ. ಅಲ್ಲೇ ಒಂದ್ಸಲ ತೋರಿಸ್ಕೊಂಡ್ಬಿಟ್ಟು. ಅಲ್ಲ ಸರ್, ಈ ಕೊರೋನಾ ಇದು ಟ್ರೀಟ್ಮೆಂಟ್ ಲಿಸ್ಟ್ ಒಳಗೆ ನಿಮ್ಮ ಹಾಸ್ಪಿಟಲ್ ಇತ್ತು ಸರ್, ಅದಕ್ಕೆ ಕೇಳಿದ್ರಿ. ಬರೋಬ್ಬರಿ ಅಂತ ಪೇಷಂಟ್ ಅಲ್ಲೇ ರೆಫರ್ ಮಾಡಂದಾರ, ಒಂದ್ಸಲ ಅಲ್ಲಿ ತೋರಿಸ್ಕೊರಿ ಏನಂತ ನೋಡಿ. ಸರಿ. ಚಿಕ್ಕಮಗಳೂರು ನಗರದಲ್ಲಿರುವ ಆಶ್ರಯ ಆಸ್ಪತ್ರೆ ಕೂಡ ಸರ್ಕಾರದ ಲಿಸ್ಟ್ ಅಲ್ಲಿದ್ದು ಇಲ್ಲೂ ಕೂಡ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಸಿಗಲ್ಲ. ಆದ್ರೆ ಕೋವಿಡ್ ಚಿಕಿತ್ಸೆ ಈ ಆಸ್ಪತ್ರೆಯನ್ನ ಸರ್ಕಾರ ಗುರುತಿಸಿದೆ ಅನ್ನೋದನ್ನ ಆಸ್ಪತ್ರೆಯ ಸಿಬ್ಬಂದಿ ಒಪ್ಪಿಕೊಂಡಿದ್ದಾರೆ. ಕೊರೋನಾ ಚಿಕಿತ್ಸೆಗೆ ಸಿದ್ಧ ಆಗಿದೆಯಾ ಅನ್ನುವಂತಹ ಪ್ರಶ್ನೆನ ಆಶ್ರಯ ಆಸ್ಪತ್ರೆಗೆ ಕೇಳಿದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಸಿಗಲ್ಲ, ಆದ್ರೆ ಕೋವಿಡ್ ಚಿಕಿತ್ಸೆ ಈ ಒಂದು ಆಸ್ಪತ್ರೆಯನ್ನ ಸರ್ಕಾರ ಗುರುತಿಸಿದೆ ಅನ್ನೋದನ್ನ ಆಸ್ಪತ್ರೆಯ ಸಿಬ್ಬಂದಿ ಅಲ್ಲಿ ಒಪ್ಕೊಂಡಿದ್ದಾರೆ. ನಮಸ್ತೆ ಮೇಡಮ್, ಅಲ್ಲಿ ನಿಮ್ದು ಕೋವಿಡ್ ಆಸ್ಪತ್ರೆನಾ? ಅದು ಪ್ರೈವೇಟ್ ಆಸ್ಪತ್ರೆ? ಕೋವಿಡ್ ಪೇಷಂಟ್ಗೆಲ್ಲ ಇಲ್ಲಿ ಆಲ್ಮೋಸ್ಟ್ ಏನು ಟ್ರೀಟ್ಮೆಂಟ್ ಏನು ಕೊಡ್ತಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಒಬ್ಬರು ಪೇಷಂಟ್ ಇದ್ದರು, ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಇದ್ದರು. ಅವರಿಗೆ ಶಿಫ್ಟ್ ಮಾಡ್ಬೋದಾ ಏನಾದರೂ ನಿಮ್ಮ ಕಡೆಗೆ? ಒಂದು ನಿಮಿಷ ತಡೀರಿ, ಇನ್ನೊಂದು ರಿಸೆಪ್ಷನ್ಗೆ ಕನೆಕ್ಟ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡಿ. ಮೇಡಮ್, ಇದು ಕೋವಿಡ್ ಆಸ್ಪತ್ರೆ ಅಲ್ಲ, ಪ್ರೈವೇಟು? ಹೌದು ಈಗ ಟ್ರೀಟ್ಮೆಂಟ್ ಮಾಡ್ತೀರಾ ಮೇಡಮ್ ಪೇಷಂಟಿಗೆ ಕೋವಿಡ್? ಸರ್, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಈಗ ಪೇಷಂಟ್ ಏನಾದ್ರು ಕರ್ಕೊ ಬಂದರೆ ಟ್ರೀಟ್ ಮಾಡ್ಬೋದಾ? ಕೋವಿಡ್? ಹೌದು, ಕೋವಿಡ್ ಪಾಸಿಟಿವ್ ಬಂದಿದ್ಯಾ? ಹೌದು, ಪಾಸಿಟಿವ್ ಬಂದಿದೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ಸರ್? ಇಲ್ಲೇ ಮೇಡಮ್, ಚಿಕ್ಕಮಂಗ್ಳೂರಿಂದ. ಅವ್ರು ಆಲ್ರೆಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಎಲ್ಲಿ? ಇಲ್ಲ, ಕೋವಿಡ್ ಆಸ್ಪತ್ರೆಯಲ್ಲಿ. ಗೌರ್ಮೆಂಟಾ? ಹೌದು. ಒಂದ್ ನಿಮಿಷ ಇರಿ ಸರ್. ಸರ್, ಒಂದ್ 10 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡ್ತೀರಾ? ಅಂದ್ರೆ ಈಗ ಪ್ರಿಪರೇಷನ್ ಆಗಿದೆಯಾ ನಿಮ್ಮ? ಅದೇ ಆಗ್ಬೇಕು ಅಂತ ಆಗಿದೆ. ಹಾ, ಅದಕ್ಕೇನೆ ಒಂದ್ 10 ಮಿನಿಟ್ಸ್ ನಾನು ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಏನೋ ಮತ್ತೊಂದ್ ಕಡೆ ವಿಜಯಪುರದಲ್ಲಿರುವಂತಹ ಡಾಕ್ಟರ್ ಅಶ್ವಿನಿ ಮಕ್ಕಳ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಚಿಕಿತ್ಸೆಯನ್ನ ನೀವು ಕೊಡ್ತೀರಾ ಅಂತ ಅಲ್ಲಿ ಕೇಳಿದ್ದಕ್ಕೆ ಹಾಗಾದ್ರೆ ಅಲ್ಲಿ ಏನ್ ಹೇಳಿದ್ದಾರೆ? ಹೌದು, ಚಿಕಿತ್ಸೆಗೆ ಸಿದ್ಧ ಆಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಡಾಕ್ಟರ್ ಅಶ್ವಿನಿ ಮಕ್ಕಳ ಆಸ್ಪತ್ರೆಯಲ್ಲಿ. ಹಾಗಾದ್ರೆ ಆ ರೀತಿಯಾದಂತಹ ಮಾಹಿತಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಸರ್, ಬಿದ್ರಿ ಹಾಸ್ಪಿಟಲ್ ಅಲ್ರಿ? ಎಸ್ ಸರ್, ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ. ಏನಿಲ್ರಿ ಸರ್, ಈಗ ಕೊರೋನಾದ ಒಂದು ಪೇಷಂಟ್ ತಗೊಂಡ್ಬರ್ಬೇಕಾಗೈತ್ರಿ, ಟೆಸ್ಟಿಂಗ್ ಮಾಡಿಸಿ ಮತ್ತೆ ಟ್ರೀಟ್ಮೆಂಟ್ ಮಾಡಿಸೋದಿತ್ರಿ. ಅದಕ್ಕೆ ತಮ್ಮಲ್ಲಿ ಟ್ರೀಟ್ಮೆಂಟ್ ಅದು ಕೊಡ್ತೀರಿ ಅಂತ ಹಚ್ಚಿದ್ವಿ ರೀ. ಸರ್, ಕುಡಾಮಿ ಆಸ್ಪತ್ರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಬಂದ ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್. ಅಂದ್ರೆ ಏನ್ ಸರ್, ಈ ಸದ್ ಬಂದ್ರ ಅಲ್ಲಿ ಫೆಸಿಲಿಟಿ ಇಲ್ಲ ಸರ್? ಐತಿ ಸರ್, ರೆಡಿ ಐತಿ. ನಾ ಗೌರ್ಮೆಂಟ್ ಪ್ರೋಟೋಕಾಲ್ಸ್ ಏನು ಬರ್ಬೇಕಲ್ಲ ಸರ್, ಯಾವ ಏನು ಕೋವಿಡ್ ಗೌರ್ಮೆಂಟ್ ಡಿಕ್ಲೇರ್ಡ್ ಪ್ರೋಟೋಕಾಲ್ ಬಂದ್ಮೇಲೆ ಸ್ಟಾರ್ಟ್. ಮತ್ತೀಗ ಅವರು ಎಲ್ಲಾ ಲಿಸ್ಟ್ ಅದು ಬಿಡುಗಡೆ ಮಾಡಿರೋ ಸರ್ ಖಾಸಗಿ ಆಸ್ಪತ್ರೆ? ಈಗ ಮೊದಲು ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಪಾಸಿಟಿವ್ ಇದ್ದು ರೆಫರಲ್ ಲೆಟರ್ ಗಿಟರ್ ನೋಡ್ಬೇಕಲ್ಲ ಸರ್? ಅಂದ್ರೆ ನಾವು ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತೋರಿಸ್ಬೇಕು, ಅಲ್ಲಿ ಅವ್ರು ಇದು ರೆಫರಲ್ ಲೆಟರ್ ಕೊಟ್ಟು ನಿಮ್ ಕಡೆ ಕೊಡ್ತೀರಿ? ಎಸ್ ಸರ್, ಎಸ್ ಸರ್, ಎಸ್. ನಿಮ್ಗೇನದು ಬೇರೆ ಇನ್ಸ್ಟ್ರಕ್ಷನ್ ಏನ್ ಬಂದಿಲ್ಲ ಸರ್? ಬಂದು ಡೈರೆಕ್ಟ್ ಬಂದ್ರೆ ಪೇಷಂಟ್ ತಗೋಬೇಕಂತ ಹೇಳಿ ಏನೋ ಹಂಗಿಲ್ಲ ಸರ್. ಡೈರೆಕ್ಟ್ ಬಂದ್ರೆ ನಮ್ಮ ಬೇರೆ ಪೇಷಂಟ್ ಡಿಸ್ಟರ್ಬ್ ಆಗ್ತಾವ, ಸೆಪರೇಟ್ ಐಸೋಲೇಷನ್ ವಾರ್ಡ್ ಹತ್ತ ಸರ್, ಅದನ್ನ ಪ್ರೊಸೆಸ್ ಆಗೈತಿ. ಆಮೇಲೆ ನಾವು ವಿಚಾರ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.
ಇನ್ನು ಖಾಸಗಿ ಆಸ್ಪತ್ರೆಗಳು ಕೊರೋನಾ ಚಿಕಿತ್ಸೆಗೆ ಸಿದ್ಧವಾಗಿದ್ಯಾ? ಖಾಸಗಿ ಆಸ್ಪತ್ರೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ. ಆದ್ರೆ ಚಿಕಿತ್ಸೆ ಕೊಡಬೇಕು ಅಂದ್ರೆ ಸರ್ಕಾರದಿಂದ ಸೂಚನೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸರ್ಕಾರದ ಲಿಸ್ಟ್ ಅಲ್ಲಿ ಇದೆ. ಕೊರೋನಾ ಚಿಕಿತ್ಸೆಗೆ ಸಿದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಹಲೋ ಹಲೋ, ಅನುಗ್ರಹ ಹಾಸ್ಪಿಟಲ್ ಅಲ್ರಿ ಮೇಡಮ್? ಹೌದ್ರಿ ಸರ್. ಮೇಡಮ್, ಈ ಕೊರೋನಾ ಟ್ರೀಟ್ಮೆಂಟ್ ಕೊಡ್ತಾರಲ್ರಿ ಮೇಡಮ್ ಹಾಸ್ಪಿಟಲ್ದಾಗ ರೀ? ಸರ್ ಹಾಸ್ಪಿಟಲ್ ಹೆಸರು ಲಿಸ್ಟ್ನಾಗ ಬಂದದ್ರಿ ಸರ್. ಬಟ್ ಯಾವ ತರ ಟ್ರೀಟ್ ಮಾಡಬೇಕು, ಇನ್ ಕೇಸ್ ಪಾಸಿಟಿವ್ ಕೇಸ್ ಬಂದ್ರೆ ಯಾವ ತರ ಟ್ರೀಟ್ ಮಾಡಬೇಕು, ಯಾವ ತರ ಇನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಇನ್ನ ಏನು ಇನ್ಸ್ಟ್ರಕ್ಷನ್ ಬಂದಿಲ್ರಿ ಸರ್. ಹೌದ್ರಿ, ಮತ್ತಿಲ್ಲ ಮೇಡಮ್ ಲಿಸ್ಟ್ದಾಗ ತಮ್ಮ ಹಾಸ್ಪಿಟಲ್ ಹೆಸರು ಐತ್ರಿ, ನಂಬರ್ ಕೊಟ್ಟಿದಾರ, ಟ್ರೀಟ್ಮೆಂಟ್ನು ಅಲ್ಲಿ ತೋರಿಸ್ರಿ ಅಂತ ಹೇಳಿದಾರ್ರಿ. ಯಾಕಂದ್ರೆ ಸರ್ಕಾರ ದವಾಖಾನೆ ಒಳಗ ಸರಿಯಾಗಿ ಚಿಕಿತ್ಸೆ ಕೊಡಲಾಗ್ಯಾರ ಅಂತ ಹೇಳಿ ನಿಮ್ ಕಡೆ ಬರ್ಬೇಕಂತ ಮಾಡಿತ್ರಿ ಒಂದ್ ಪೇಷಂಟ್ ಕರ್ಕೊಂಡು. ಅದಕ್ಕೆ ರೀ ಸರ್ ಸರಿ ಸರ್, ಬಟ್ ಯಾವ ತರ ಮಾಡಬೇಕು, ಪಾಸಿಟಿವ್ ಕೇಸಸ್ ಬಂದ್ರೆ ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್ಸ್ ಇನ್ನೂ ಬಂದಿಲ್ರಿ ಸರ್. ಯಾವಾಗ ಬರ್ಬೋದ್ರಿ ಮೇಡಮ್? ಅದು ಏನ್ ಗೊತ್ತಿಲ್ರಿ ಸರ್, ಬಟ್ ಇನ್ಸ್ಟ್ರಕ್ಷನ್ ಮಾತ್ರ ಬಂದಿಲ್ರಿ ಸರ್. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ಯಾ ಇಲ್ವಾ ಅನ್ನೋದ್ರ ಮೆಗಾ ರಿಯಾಲಿಟಿ ಚೆಕ್ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.